ಹಲೋ ಹಲೋ ಚಂದು ಎಲ್ಲಿದ್ಯಾ? ಯಾಕೆ ಯಾಕೆ ಅಂತೆಲ್ಲ ಕೇಳಬೇಡ. ನಾನು ಈಗಲೇ ನೀನು ನೋಡಬೇಕು, ಬೇಗ ಹೇಳು. ನೀ ಕರೆದ ತಕ್ಷಣ ನೀನು ಎದುರುಗಡೆ ಬರೋಕ್ಕೆ ನಾನು ಜಾದೂಗಾರನ? ಯಾಕೆ ಬರೋದಕ್ಕಾಗಲ್ಲ? ಸರಿ, ಇವಾಗ ಎಲ್ಲಿದ್ಯಾ ಹೇಳು. ಸದ್ಯಕ್ಕೆ ನಿನ್ನಿಂದ ದೂರ ಇದ್ದೀನಿ. ಅದೇನೋ ನಿಜಾನೇ. ನನ್ನನ್ನು ಪ್ರೀತಿಸಕ್ಕೆ ಶುರು ಮಾಡ್ದಾಗಿಂದನೂ ನೀನು ದೂರನೇ ಇದೆಯಾ. ಇವಾಗ ಎಲ್ಲಿದ್ಯಾ ಅಂತ ಕೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿದ್ಯಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ ಶ್ರುತಿ? ಅಮ್ಮನ ಜೊತೆ ಇಲ್ಲೇ ಹಳ್ಳಿಗೆ ಬಂದಿದ್ದೆ, ದೇವಸ್ಥಾನಕ್ಕೆ. ಸರಿ ಹೋಯ್ತು, ಅಲ್ಲಿ ನೀನು ನಿಮ್ಮಮ್ಮನ ಸೆರ್ಗಿಡ್ಕೊಂಡು ದೇವಸ್ಥಾನ ಎಲ್ಲ ತಿರುಗಾಡು. ಇಲ್ಲಿ ನಮ್ಮಮ್ಮ ಗಂಡು ನೋಡಿ ಮದುವೆ ಮಾಡ್ತಾರೆ, ಆಮೇಲೆ ನೀನು ಬಂದು ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡು. ಶ್ರುತಿ, ನೀನು ಗಾಬರಿ ಮಾಡ್ಕೊಂಡು ನನಗೂ ಗಾಬರಿ ಬೆಳೆಸ್ಬೇಡ. ನೋಡು, ಏನೇ ಮಾಡಬೇಕು ಅಂದರೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ನಿಮ್ಮಮ್ಮ ಅಷ್ಟು ಸುಲಭವಾಗಿ ನಿನಗೆ ಮದುವೆ ಮಾಡೋಕ್ಕಾಗಲ್ಲ, ಆಯಿತಾ? ನಾನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಮ್ಮಿಬ್ಬರು ವಿಷಯ ಅಮ್ಮನ ಜೊತೆ ಮಾತಾಡ್ತೀನಿ, ಪ್ರಾಮಿಸ್. ಈ ಪ್ರಾಮಿಸ್ ನಂಗೆ 3 ವರ್ಷದಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ನೋಡು, ನೀನೇ ನಿಮ್ಮ ಮನೆಯವ್ರ ಹತ್ರ ನಮ್ಮ ಪ್ರೀತಿ ವಿಷಯ ಮಾತಾಡ್ತೀಯಾ ಅಥವಾ ನಾನೇ ಸುನಾಮಿ ಥರ ಬಂದು ಹೇಳ? ನಿನ್ಗೆ ನಾನೇನು ಅಂತ ಚೆನ್ನಾಗಿ ಗೊತ್ತಿರಬೇಕಲ್ಲ. ಒಂದು ಸಲ ನಿರ್ಧಾರ ಮಾಡಿದ್ದನ್ನ 2ನೇ ಸತಿ ನಾನು ಯೋಚನೆ ಮಾಡೋದಿಲ್ಲ. ಶ್ರುತಿ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡ. ಶ್ರುತಿ, 1 ನಿಮಿಷ ಕಾಲ್ ಮಾಡ್ತೀನಿ ಇರು. ಚಂದು, ದಿಸ್ ಇಸ್ ಟೂ ಮಚ್. ಫಸ್ಟು ನಾನು ಏನು ಹೇಳ್ತೇನೋ ಅದನ್ನು ಅರ್ಥ ಮಾಡ್ಕೋ. ಎಲ್ಲಿ ನಮ್ಮಮ್ಮ ನಮ್ಮಿಬ್ಬರನ್ನ ದೂರ ಮಾಡಿ ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಭಯ ಪಡ್ಕೊಂಡು ಬೆಂಕಿ ಮೇಲೆ ನಿಂತಿದ್ದೀನಿ. ನೀನ್ ನೋಡಿದ್ರೆ ಆಮೇಲೆ ಫೋನ್ ಮಾಡ್ತೀನಿ ಅಂತ್ಯ. ವಾಟ್ ಡು ಯು ಮೀನ್ ಚಂದು? ಶ್ರುತಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಯಾರೋ ಕಾರಿಂದ ಅಮ್ಮನ ಬ್ಯಾಗ್ ಕತ್ಕೊಂಡು ಹೋಗ್ತಾಳೆ. ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಒದ್ದಾಡ್ತಾ ಇದೀನಿ, ನೀನ್ ನೋಡಿದ್ರೆ ಕತೆ ಕಟ್ತಿದ್ಯಾ? ನಾ ಸುಳ್ಳು ಹೇಳ್ತಿಲ್ಲ, ಕತೆನೂ ಕಟ್ತಿಲ್ಲ. ಅಮ್ಮನ ಮೇಲಾಣೆ. ಚಂದು, ಚಂದು, ಏನಮ್ಮ ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅಲ್ಲ, ಲಚ್ಚಿ. ಎಲ್ರು ಹಂಗೆಯ ಕರೆಯೋದು. ಎಂಥ ಆಪತ್ತಿನ ಗಳಿಗೆಲ್ ಬಂದ್ಯಮ್ಮ. ನೀನು ಬರ್ದಿದ್ರೆ ನಾನು ಏನಾಗ್ತಾ ಇದ್ನೋ ಆ ದೇವ್ರಿಗೆ ಗೊತ್ತು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಮಗಳೇ. ಹುಷಾರಿಲ್ದಾಗ ಹೀಗೆಲ್ಲ ಒಬ್ರೇ ಬರಬಾರ್ದು, ಯಾರನ್ನಾದ್ರೂ ಜೊತೆ ಕರ್ಕೊಂಬರ್ಬೇಕು. ನನ್ನ ಮಗ ನನ್ನ ಜೊತೆ ಬಂದಿದ್ದಾನೆ, ಇಲ್ಲೇ ಎಲ್ಲೋ ಇರಬೇಕು. ಅಯ್ಯೋ ಅಕ್ಕ, ಅಪ್ಪಯ್ಯ ಬರೋ ಹೊತ್ತಾಯ್ತು. ಅಯ್ಯೋ ಹೌದಲ್ಲ, ಬಾ ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಬಿನ್ನೆ ಹೋಗ್ಬೋದು. ಯಾರ ಹೆತ್ ಮಗಳೋ ಏನೋ, ಎಲ್ಲಿದ್ರು ಸುಖವಾಗಿರಮ್ಮ. ಅಮ್ಮ, ಇಲ್ಲೇ ಕೂತಿದ್ಯಾ? ಒಂದು ಹುಡುಗಿ ನಿನ್ ಬ್ಯಾಗ್ ಕತ್ಕೊಂಡು ಒಳಗೆ ಬಂದ್ಲು, ನೋಡ್ದ ನೀನು? ಇದು ನಿನ್ ಕೈ ಹೇಗೆ ಬಂತು? ಆ ಹುಡುಗಿ ನನ್ನ ಬ್ಯಾಗನ್ನು ಕದ್ಕೊಂಡು ಹೋಗಕ್ಕೆ ಬಂದಿರಲಿಲ್ಲ ಚಂದು, ನನ್ನ ಜೀವ ಉಳಿಸೋಕೆ ಬಂದ್ಲು. ಏನು ಹೇಳ್ತಾ ಇದೀಯಮ್ಮ? ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ದೇವಸ್ಥಾನದಿಂದ ಹೊರಗೆ ಬಂದ, ಇದ್ದಕ್ಕಿದ್ದ ಹಾಗೆ ಅಸ್ತಮಾ ಅಟ್ಯಾಕ್ ಆಗೋಯ್ತು. ಪುಣ್ಯಕ್ಕೆ ಪೂಜೆಗೆ ಅಂತ ಬಂದಿದ್ದ ಹುಡುಗಿ ನನ್ನ ಹಿಂದೆನೇ ಇದ್ಲು. ನಾನೇ ಅವಳಿಗೆ ಕಾರಿನಲ್ಲಿರೋ ನನ್ನ ಬ್ಯಾಗಲ್ಲಿ ಔಷಧಿ ಇದೆ ಅಂತ ಹೇಳಿದೆ, ಓಡ್ ಹೋಗಿ ತಂದ್ಕೊಟ್ಲು. ಸ್ಪ್ರೇ ಮಾಡ್ಕೊಂಡ್ಮೇಲೆ ಎಷ್ಟೋ ಕಡಿಮೆ ಆಯಿತು. ಸುಧಾರಿಸ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಹೌದಾ? ಛೇ, ಆ ಹುಡುಗಿ ಬಗ್ಗೆ ತುಂಬ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ. ಅವಳು ಕಾರ್ ಡೋರ್ ತೆಗೆದು ಬ್ಯಾಗ್ ಎತ್ಕೊಂಡು ಓಡ್ ಬಂದಾಗ ಅವಳನ್ನ ಕಳ್ಳಿ ಅಂತ ಅನ್ಕೊಂಬಿಟ್ಟೆ ಅಮ್ಮ.
ಅವಳು ನಿನ್ನ ಜೀವ ಉಳ್ಸಕ್ಕೆ ಬಂದೇಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಛೇ, ಆ ಹುಡುಗಿ ಬಗ್ಗೆ ಎಷ್ಟು ಚೀಪಾಗಿ ಥಿಂಕ್ ಮಾಡ್ಬಿಟ್ಟೆ. ಈಗ ಬೇಸರ ಮಾಡ್ಕೊಂಡು ಏನು ಪ್ರಯೋಜನ ಚಂದು? ಎಷ್ಟೋ ಸಲ ನಮ್ಮ ಕಣ್ಮುಂದೇನೆ ನಂಬಕ್ಕಾಗದೇ ಇರುವಂತಹ ಘಟನೆಗಳು ನಡೆದೋಗುತ್ತೆ. ಅದಕ್ಕೆ ದೊಡ್ಡವರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿರೋದು. ಅವಳು ಯಾರು? ಅವಳ ಹೆಸರೇನಾರು ಹೇಳಿದ್ಲಾ? ಯಾವೂರಂತೆ? ಅವಳ ಹೆಸರು ಲಕ್ಷ್ಮಿ ಅಂತೆ. ಏನೋ ತುಂಬ ಕೆಲಸ ಇದೆ ಅಂತ ಹೊಟ್ಟೋದ್ಲು. ಯಾವ ಪುಣ್ಯಾತ್ಗಿತ್ತಿ ಹೊಟ್ಟೆಲ್ ಹುಟ್ಟಿದ ಮಗಳೋ ಏನೋ. ಹುಟ್ಟಿದ ಮನೇಲಿ ಮೆಟ್ಟಿದ ಮನೇಲಿ ಎಲ್ಲಾದ್ರೂ ಸುಖವಾಗಿರ್ಲಿ. ಈಗಲಾದ್ರೂ ನಂಬ್ತೀಯ ಚಂದು? ನಂಬಿದ ದೇವರು ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ನಡಿ. ಅಕ್ಕ, ನೀನು ಎಷ್ಟು ಬ್ರಿಲಿಯಂಟ್ ಗೊತ್ತಾ? ಈ ರೀತಿನೂ ಪ್ಲ್ಯಾನ್ ಮಾಡಬಹುದಾ ಅಂತ ನಿಜವಲ್ಲೂ ನನ್ನ ಕೈಲಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ನಾನು ನೀನು ಇಬ್ಬರು ಈ ಜನ್ಮದಲ್ಲಿ ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ವಾಪಸ್ ಪಡಿಬಹುದು. ವಾಟ್ ಎನ್ ಐಡಿಯಾ! ನಿಜವಾಗ್ಲೂ ಡ್ರೀಮ್ ಕಮ್ ಟ್ರೂ. ಕುಮುದ, ಇಲ್ಲಿಗೆ ಬರೋವರೆಗೂ ನನಗೆ ಯಾವ ಯೋಚನೆನೂ ಇರಲಿಲ್ಲ. ನಾನು ಸತ್ ಮೇಲೆ ಬರ್ತೀಯಾ ಅಂತ ಅಮ್ಮ ಹೇಳಿದಾಗ ನನಗೆ ಬೇಜಾರಾಗಿ ಬಂದೆ. ಆದರೆ ಇಲ್ಲಿ ಬಂದ ಮೇಲೆ, ಅಣ್ಣನ ಮಗನ ನೋಡಿದ ಮೇಲೆ ನನ್ನ ಮನಸ್ಸು ಬದಲಾಗೋಯ್ತು. ಅಕ್ಕ, ನೀನು ಮತ್ತೆ ಈ ಮನೆ ಹೊಸಲು ತುಳಿದು ಒಳಗೆ ಬಂದಮೇಲೆ ಈ ಮನೆ ವಾತಾವರಣನೇ ಬದಲಾಗೋಯ್ತು. ನಮ್ಮ ಗೊಂಬೆ ಬಂದು ಈ ಮನೆ ಸೇರ್ಕೊಳ್ಳಿ, ಆಮೇಲೆ ಈ ಕಲ್ಪನಾ ಏನು ಅಂತ ತೋರಿಸ್ತೀನಿ. ಇಷ್ಟು ವರ್ಷ ತವರಿಂದ ದೂರ ಇದ್ದು ಅನುಭವಿಸಿದ ನೋವಿನ ಸೇಡನ್ನು ತೀರಿಸ್ಕೊಳ್ದೆ ಬಿಡಲ್ಲ. ಅಕ್ಕ, ಈಗ ತಾನೇ ಎಲ್ಲ ಮರೆತು ತವರಿಗೆ ಬಂದಿದ್ಯಾ. ಹಳೆದನ್ನೆಲ್ಲ ನೆನಪಿಸ್ಕೊಂಡು ಯಾಕೆ ಹಿಂಸೆ ಅನುಭವಿಸ್ತೀಯಾ? ಏನೇನು ಮರಿಲೆ? ಹೇಗೆ ಮರಿಲಿ? ಇಷ್ಟು ವರ್ಷ ಅನುಭವಿಸಿದ ಸಂಕಟನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅಕ್ಕ, ಒಂದು ಮಾತು ನೆನ್ಪಿಟ್ಕೊ, ಚಂದನ್ಗೆ ಅವನ ತಾಯಿ ಅಂದರೆ ಪಂಚಪ್ರಾಣ. ಯಾವುದೇ ಕಾರಣಕ್ಕೂ ಚಂದನ್ ಮುಂದೆ ಅವನ ತಾಯಿಗೆ ಏನೂ ಹೇಳ್ಬೇಡ. ಅವಳಿಗೆ ಏನೇ ಟಾರ್ಚರ್ ಕೊಡೋದಿದ್ರೂ ಚಂದನ್ ಇಲ್ದಿದ್ದಾಗ ಕೊಡು. ಇಲ್ದಿದ್ರೆ ಅವನಿಗೆಲ್ಲ ಬೇಗ ಗೊತ್ತಾಗ್ಬಿಡತ್ತೆ. ನೀನೇನು ಯೋಚನೆ ಮಾಡಬೇಡ ಕುಮುದ. ಇಷ್ಟು ದಿನ ಅವಳು ಏನು ಸುಖ ಅನುಭವಿಸಿದ್ಲೋ ಅದು ಇವತ್ತಿಗೆ ಕೊನೆ. ನಾಳೆಯಿಂದ ಅವಳ ಪಾಲ್ಗೆ ನರಕನೇ. ಅಕ್ಕಯ್ಯ, ನಿನ್ ಪ್ಯಾಟೆಗೆ ಒಮ್ಮೆ ಕಾರ್ನಾಗ ಓಡಾಡ್ತೀಯಾ? ಅವ್ರ ತವ ಕಾರ್ ಇದ್ರೆ ತಾನೇ. ಫೋಟೋ ನೋಡಿದೆ, ಇವ್ರ ತವ ಕಾರ್ ಬಂಗ್ಲೆ ಇದ್ದೆ ಅನ್ಸತ್ತೆ. ಸುಮ್ಕಿರೋ, ಏನ್ ಕಣ್ಣಾರ ಕಂಡಂಗೆ ಹೇಳ್ತಾನ. ಏ ಅಕ್ಕಯ್ಯ, ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಬಂದೆ ಕಣವ್ವ. ಅಕ್ಕಯ್ಯ, ಈ ಫೋಟೋನ ಯಾರಿಗೂ ತೋರಿಸ್ಬೇಡ, ನಾ ಕೊಟ್ಟೆ ಅಂತ ಹೇಳ್ಬೇಡ, ಸರಿನಾ? ಕೈಲಾಶ್, ಹೊರಡೋಣವಾ? ನೀವು ಹೊರಡೋಣ ಅಂದರೆ ಹೊರಡೋಣ. ಚಂದನ್, ನೈಸ್ ಮೀಟಿಂಗು. ಮನೆಗೆ ಬಾ. ಖಂಡಿತ ಮಾವ. ಅತ್ತೆ, ನೀವು ಆಗಾಗ ಮನೆಗೆ ಬರ್ತಾಯಿರಿ. ನೀವು ಮನೆಗೆ ಬಂದರೆ ಅಜ್ಜಿ ತುಂಬ ಖುಷಿಯಾಗಿರ್ತಾರೆ. ಅಜ್ಜಿ ಖುಷಿಯಾಗಿದ್ದರೆ ಇಡೀ ಮನೇಲೇ ಖುಷಿ ಇರುತ್ತೆ. ಬರೀ ಅಮ್ಮನ ನೋಡಕ್ಕೆ ಮಾತ್ರ ಅಲ್ಲ ಚಂದು, ನಿನ್ನನ್ನು ನೋಡಕ್ಕೂ ಬರ್ತೀನಿ. ಅತ್ತೆ, ನೀವು ಬಂದಿದ್ದಕ್ಕೆ ಸಮಾರಂಭ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಅಕಸ್ಮಾತ್ ನೀವು ಬಂದಿರಲಿಲ್ಲ ಅಂದಿದ್ರೆ ಅಜ್ಜಿ ತಾತಂಗೆ ತುಂಬ ಬೇಜಾರಾಗಿರ್ತಿತ್ತು. ನೀವು ಬರ್ದೇ ಇದ್ದಿದ್ದು ಕೊರತೆ ಅಂತೂ ಇದ್ದೇ ಇರ್ತಿತ್ತು. ನಮ್ಮ ಚಂದಗೆ ಮಾತ್ರ ವಯಸ್ಸಿಗೆ ಮೀರಿದ ವಿನಯ. ಈಗಿನ ಕಾಲದ ಹುಡುಗರಿಗೆ ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ.
ನಮ್ಮ ಚಂದು ಮಾತ್ರ ಹಾಗಲ್ಲ. ಅಕ್ಕ ನೀನ್ ಗೊಂಬೆನಾ? ಸಾರಿ ಈ ಮನೆ ಸೊಸೆನ ನೀನ್ ಕರ್ಕೊಂಡ್ ಬರ್ಬೇಕಾಗಿತ್ತು ಕಣೆ. ಎಲ್ಲರೂ ಯಾಕೆ ನಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಗಿ, ನಾನು ನಿಮ್ಮ ಜೊತೆ ನಗ್ತೀನಿ. ಸದ್ಯಕ್ಕೆ ನಿನಗೇನು ಗೊತ್ತಾಗೋದು ಬೇಡ. ಟೈಮ್ ಬಂದಾಗ ನಾನೇ ನಿನಗೆಲ್ಲ ಹೇಳ್ತೀನಿ. ಅಮ್ಮ, ಅಪ್ಪ ಎಲ್ಲೇ? ಹೊರಗಡೆ ಕಾರ್ ಹತ್ರ ಇದ್ದಾರೆ. ಸರಿಮ್ಮ, ನಾನೇನು ಹೊರಡ್ತೀನಿ. ಕಲ್ಪನಾ, ಮುಂದಿನ ಸಾರಿ ಬಂದಾಗ ಮರೀದೆ ಗೊಂಬೆನ ಕರ್ಕೊಂಬಾರೆ. ಸರಿಮ್ಮ, ಬರ್ತೀನಿ ಕುಮ್ದ, ಬರ್ತೀನಿ. ಕೊಡು ಫೋಟೋ. ಈ ಫೋಟೋ ನಂದು, ಕೊಡು. ಇದು ನಿನ್ನ ಫೋಟೋವಾ? ಅದ್ರಾಗ ನಿನ್ ಮಕ್ಕವೇ ಕಾಣಿಸ್ತಾ ಇಲ್ಲ, ಯಾವ್ದೋ ಸುಂದರವಾದ ಹುಡುಗನ ಮಕ್ಕ ಕಾಣಿಸ್ತಾ ಐತೆ. ಯಾರ್ದೆಲ್ಲ ಫೋಟೋ? ನಂಜುಂಡಿ, ಈ ಹುಡುಗನ ಜೊತೆ ನನ್ ಲಗ್ನ ಆಗೋದು ನಿಜವಾ? ನಂಗೆ ಯಾಕೋ ನಂಬಿಕೆನೇ ಬರ್ತಿಲ್ಲ. ಬಾಯಿ ಮುಚ್ಕಳೆ, ಒಳ್ಳೆ ಕೆಲ್ಸದ ಬಗ್ಗೆ ಅಪ್ಸಕ್ನ ನುಡಿಬೇಡ. ಅದ್ ಸರಿ, ಈ ಲಗ್ನ ಬಗ್ಗೆ ನಿಂಗೆ ಯಾಕೆ ಅನುಮಾನ ಬಂತು? ಈ ಹುಡುಗನ್ ನೋಡಿದ್ರೆ ಏಟ್ ಚಂದಾಗವನೆ, ನೋಡಿದ್ರೆ ಶ್ರೀಮಂತನ ಮನೆ ಮಗ ತರ ಇದ್ದಾನೆ. ಇವ್ನ್ ಬೇಕು ಅಂತ ಅಂದ್ರೆ ಚಂದ್ ಹುಡುಗಿರೆಲ್ಲ ಸಿಗ್ತಾರೆ. ಅಂಥದ್ರಲ್ಲಿ ನನ್ನಂತ ಹಳ್ಳಿ ಮುಖಿನ್ಯಾಕೆ ಒಪ್ಕೊಂಡ, ನನ್ನಂತ ಪೆದ್ದಿನ್ಯಾಕೆ ಮದುವೆ ಆಗ್ತೀನಿ ಅಂದ, ಅದು ಗೊತ್ತಾಗ್ತಿಲ್ಲ. ಹಳ್ಳಿ ಮುಖಿ, ಪೆದ್ದಾಗ ಬಾಯಿಗೆ ಬಂದಂಗೆ ಮಾತಾಡಿ ನಂಗೆ ಕೋಪ ಬರಿಸ್ಬೇಡ. ನೀನ್ ಏಟ್ ಚೆನ್ನಾಗಿದ್ಯಾ ಅಂತ ನಿಂಗೆ ಗೊತ್ತಿಲ್ಲ ಕಣವ. ಊರಿಗೂರೇ ನಿನ್ನಂತ ಸುಂದ್ರಿ ನೋಡೇ ಇಲ್ಲ ಅಂತ ಮಾತಾಡ್ಕತಾವ್ರೆ. ಈ ಲಗ್ನ ಆಗಕ್ಕೆ ನೀನಲ್ಲ, ಆ ಹುಡುಗನೇ 7 ಜನದಾಗ ಪುಣ್ಯ ಮಾಡಿರ್ಬೇಕು. ಏನೋ ಹೇಳ್ತೀಯ. ಸರಿ, ಫೋಟೋ ನೋಡಿ ಸಾಕು. ಲಗ್ನ ಪತ್ರಿಕೆ ಹಚ್ಚಾಕ್ಸಕ್ಕೆ ಫೋಟೋ ಬೇಕು. ತತ ಯೋನವಲ್ಲಚ್ಚಿ, ಅದು ಯೋನ್ ಹೇಳೆ. ಜುಂಡಿ, ಏನ್ ಹೇಳವ, ಪರವಾಗಿಲ್ಲ. ಈ ಹುಡುಗನ ಹೆಸರೇನು? ಓ, ಇದನ್ನು ಕೇಳಕ್ಕೆ ಈಟೊಂದು ಸತಾಯಿಸಿದ್ಯಾ? ಈ ಹುಡುಗನ ಹೆಸರು ಚಂದನ್ ಅಂತ.